ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಕರ್ನಾಟಕಕ್ಕೆ ಬೆಂಗಳೂರು ರಾಜಧಾನಿ. ಇಂತಹ ಮಹಾನಗರ ಬೆಂಗಳೂರಿಗೆ ಯಲಹಂಕ ರಾಜಧಾನಿಯಾಗಿತ್ತು. ನಾಡಪ್ರಭು ಕೆಂಪೇಗೌಡರು ಯಲಹಂಕವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಇಂತಹ ಹಿನ್ನೆಲೆಯ ಆಧುನಿಕ ಬೆಂಗಳೂರಿನಲ್ಲಿ ಯಲಹಂಕ ಇಡೀ ರಾಜ್ಯಕ್ಕೆ ಮಾದರಿ ಕ್ಷೇತ್ರವಾಗಿ ಅಭಿವೃದ್ಧಿಯತ್ತ ದಾಪುಗಾಲಿಟ್ಟಿದೆ. ಇದಕ್ಕೆಲ್ಲ ಕಾರಣ ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರ ಕಾಳಜಿ ಮತ್ತು ಯಲಹಂಕ ಕ್ಷೇತ್ರದ ಬಗ್ಗೆ ಅವರಿಗಿರುವ ಅಭಿಮಾನ. ಇಂತಹ ಧೀಮಂತ ನಾಯಕನ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಅನೇಕ ಸಾವಿರ ಜನ ಯುವಕರ ಪಡೆ ಯಲಹಂಕದಲ್ಲಿ ಸದೃಢವಾಗಿದೆ. ಕಳೆದ 18 ವರ್ಷಗಳಿಂದ ಯಲಹಂಕ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲೇ ಮಾದರಿ ಕ್ಷೇತ್ರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಯಲಹಂಕದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಬೇಕು ಅಂತೇಳಿ ಬೆಂಗಳೂರು ಸುತ್ತಮುತ್ತ ಜನ ಕನಸು ಕಾಡ್ತಾರೆ. ಅಂದರೆ ಯಲಹಂಕದ ಗತ್ತೇನು, ಯಲಹಂಕದ ಅಭಿವೃದ್ಧಿಯ ಪಥ ಏನು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆಲ್ಲ ಕಾರಣ ಯಲಹಂಕ ಮತ್ತು ಯಲಹಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಯುವ ಜನರ ಪಡೆ. ಇಂಥ ಅನೇಕ ಯುವಕರಲ್ಲಿ ದೊಡ್ಡಬೆಟ್ಟಹಳ್ಳಿಯ ಸುನೀಲ್ ಸಹ ಒಬ್ಬ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕ ವಿಶ್ವನಾಥ್ ರವರ ಗರಡಿಯಲ್ಲಿ ಅವರ ನೆರಳಂತೆ ಪಳಗಿರ್ತಕ್ಕಂಥ ಸುನೀಲ್ ಬಾಲ್ಯದಿಂದ ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ಎಸ್ಸಿ ಮೋರ್ಚಾ ಯುವ ಮುಖಂಡನಾಗಿ ಬೆಳೆದು ನಿಂತಿದ್ದಾನೆ. ಇಂತಹ ಆದರ್ಶಪ್ರಾಯ ವ್ಯಕ್ತಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ರವರ ಮಗ ಅಲೋಕ್ ರವರು ಸೇರಿದಂತೆ ಯಲಹಂಕ ಕ್ಷೇತ್ರದ ನಾಯಕರು ಸುನೀಲ್ಗೆ ಬರ್ತ್ಡೇ ವಿಶಸ್ಸನ್ನು ತಿಳಿಸಿದ್ದಾರೆ, ಶುಭವನ್ನ ಕೋರಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದು ಸುದ್ದಿ ಇದೆ, ನೋಡೋಣ. 25 ವರ್ಷಗಳ ಹಿಂದೆ ಗಣಪತಿ ಮೆರವಣಿಗೆ ಗಲಾಟೆ ಅದೆಲ್ಲ ಆದಾಗಲ್ಲಿ, ಆದ್ರೆ ಮೊದಲನೇ ಬಾರಿಗೆ ಅಲ್ಲಿ ಬೆಟ್ಟಳ್ಳಿಯ ಹುಡುಗರು ಆವತ್ತು ನಿಂತ್ಕೊಂಡು ಗಣಪತಿ ನಾವಿಲ್ಲಿ ತಗೊಂಡೇ ಹೋಗ್ತೀರಿ ಮಸೀದಿ ಮುಂದೆ ಅಂತ ಇಲ್ಲಿ ಪಣ ತೊಟ್ಟಂತವ್ರು ನಮ್ಮ ಬೆಟ್ಟಳ್ಳಿ ಹುಡುಗರು. ಅವ್ರ ಜೊತೆಯಲ್ಲಿ ಇಡೀ ಕಾನ್ಸ್ಟಿಟ್ಯೂನ್ಸಿ ಮತ್ತು ನಮ್ಮ ಶಾಸಕರಾದ್ಮೇಲಂತೂ ಪ್ರತಿ ವರ್ಷ ನಮ್ಗೆ ಬಲ ಕೊಡ್ತಾ ಬೆಟ್ಟಳ್ಳಿ ಮಸೀದಿ ಮುಂದೆ ನಾವು ಗಣಪತಿ ತರಲೇಬೇಕು ಅಂತೇಳಿ ಒಂದು ಪ್ರತಿ ವರ್ಷನೂ ನಾವು ಆಚರಣೆ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಬೆಟ್ಟಳ್ಳಿಯ ಎಲ್ಲ ಹುಡುಗರು. ಅದರಲ್ಲೂ ನಮ್ಮ ಸುನೀಲ್ ಅವ್ರಿಗೆ ಇವತ್ತು ಬರ್ತ್ಡೇ ಆಗ್ತಾ ಇರೋದಂತೂ ನಮ್ಗೆ ತುಂಬಾ ಸಂತೋಷ. ದೇವರು ಇನ್ನೂ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಅವ್ರು ಕಾಪಾಡ್ಲಿ ಅಂತ ಭಗವಂತ ಹತ್ರ ಕೇಳ್ಕೊಂತ ಇದ್ದಾನೆ. ಏನ್ ಹೇಳ್ತೀವಿ ಸರ್? ಇವತ್ತು ನಮ್ಮ ಎಸ್ಸಿ ಮೋರ್ಚಾದ 7ನೇ ವಾರ್ಡ್ನ ಅಧ್ಯಕ್ಷರು, ಹಿಂದೆ ಸಹ 3ನೇ ವಾರ್ಡ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಈಗ 2ನೇ ಬಾರಿಗೆ 7ನೇ ವಾರ್ಡ್ನ ಅಧ್ಯಕ್ಷರು ಮಾಡಿದ್ದೀರಿ. ಸುನೀಲ್ ಅವ್ರು ಹೆಂಗಂದ್ರೆ ನಮ್ಮ 7 ವಾರ್ಡ್ಗಳಲ್ಲಿ ಏನು 7 ಅಧ್ಯಕ್ಷರಿದ್ದಾರಲ್ಲ ಅದರ ಪ್ರಥಮ ಸ್ಥಾನ ಅವ್ರಿಗೆ ಕೊಟ್ಟಿದ್ದೀವಿ ನಮ್ಮ ಎಸ್ಸಿ ಮೋರ್ಚಾ ನಗರದಿಂದ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸವನ್ನ ಮಾಡ್ಕೊಂಡು ಹುಡುಗರು ಸಂಘಟನೆ ಮಾಡಿ ಪಕ್ಷ ನಿಷ್ಠೆ ಪಕ್ಷ ಏನ್ ಕರೆ ಕೊಡ್ತದೋ ಅದಕ್ಕೆ ತಪ್ಪದಿರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಂದು ಮಾನ್ಯ ಶಾಸಕರ ಎಸ್.ಆರ್. ವಿಶ್ವನಾಥ ಆಶೀರ್ವಾದದಲ್ಲಿ ಎಸ್ಸಿ ಮೋರ್ಚಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಂಥ ಬಲದಿಂದ ನಾವು ಶಾಸಕರು ಆಗಾಗ ಹೇಳ್ತಾ ಇರ್ತಾರೆ ಎಸ್ಸಿ ಮೋರ್ಚಾ ನಂಬರ್ 1 ಆಗಿ ಕೆಲಸ ಮಾಡ್ತಾರೆ ಹುಡುಗರು ಅಂತೇಳಿ. ಯಾಕಂದ್ರೆ ನಮ್ಗೆ ಅಧ್ಯಕ್ಷರುಗಳು ಎಷ್ಟು ಸಾಥ್ ಕೊಡ್ತಾರೋ ಅದ್ರ ಮೇಲೆ ನಾವು ಕೆಲಸ ಮಾಡಕ್ಕಾಗ, ಅದರಲ್ಲೇ ನಮ್ಗೆ ತುಂಬಾ ಸಾಥ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ತಂಡನ ಆಯ್ಕೆ ಮಾಡಿದ್ದು ಮಾನ್ಯ ಶಾಸಕರು ಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಶಾಸಕರ ಮನೆಗೆ ಬಂದು ಇವತ್ತು ಹುಟ್ಟುಹಬ್ಬದ ಒಂದು ಶಾಸಕರ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಯಾವಾಗೂ ಇದ್ರೆ ನಮ್ಮ ಎಲ್ಲಾ ತಂಡ ಸುನೀಲ್ ಅವರು ನಾವೆಲ್ಲರೂ ಸಹ ಮುಂದೆ ಹೋಗೋದಕ್ಕೆ ಅವಕಾಶ ಆಗ್ತದೆ. ದೇವ್ರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಮುಂದೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ಲಿ, ಅವ್ರಿಗೆ ಎಲ್ಲವನ್ನು ದೇವರು ಕರುಣಿಸ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸುನೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೀನಿ. ಇವತ್ತು ವಾರ್ಡ್ ನಂಬರ್ 7ರ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವ್ರ ಬರ್ತಡೇ ಇವತ್ತು. ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ನಾಡದೇವತೆ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಇನ್ನೂ ಉನ್ನತ ಹುದ್ದೆಯನ್ನು ಕೊಡಲಿ. ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ಕೊಂಡು ಹೋಗ್ಲಿ. ವಾರ್ಡ್ನ ಇನ್ನೂ ಏನು ಸಂಘಟನೆ ದೃಷ್ಟಿಯಿಂದ ಚೆನ್ನಾಗಿ ಸಂಘಟನೆ ಮಾಡಲಿ. ನಮ್ಮ ಯಲಹಂಕ ಕ್ಷೇತ್ರದ ಜನರಿಗೆ ಒಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊಂತೀವಿ. ವಾರ್ಡ್ ನಂಬರ್ 7ರ ಎಸ್ಸಿ ಮೋರ್ಚಾದ ಅಧ್ಯಕ್ಷರು, ಬಿಜೆಪಿಯ ಹಿರಿಯ ಮುಖಂಡರು ಹಾಗೂ ನಿಷ್ಠಾವಂತ ಕಾರ್ಯಕರ್ತ ಸುನೀಲ್ ಅವರ ಹುಟ್ಟುಹಬ್ಬ. ಅವರಿಗೆ ಇಡೀ ಕ್ಷೇತ್ರದ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಇವತ್ತು ಶಾಸಕರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಕ್ಕೆ ಬಂದಿದ್ದೇನೆ. ಶಾಸಕರ ಆಶೀರ್ವಾದ ಸಿಕ್ಕಿ ಮುಂದಿನ ದಿನಗಳಲ್ಲಿ ಸುನೀಲ್ಗೆ ಒಳ್ಳೆ ಅಧಿಕಾರ ಸಿಕ್ಕಲಿ ಅಂತ ದೇವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಖುಷಿ ಆಗ್ತಿದೆ, ಮತ್ತೆ ಅವ್ರ ಜೊತೆ ಜವಾಬ್ದಾರಿ ಜಾಸ್ತಿ ಐತೆ. ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು. ಇಷ್ಟು ಜನದ ಆಶೀರ್ವಾದ ಪ್ರೀತಿ ತುಂಬಾ ದೊಡ್ಡದು. ಖುಷಿ ಮಾತಾಡೋಕ್ಕಾಗ್ತಿಲ್ಲ, ಬಟ್ ತುಂಬಾ ಸಂಘಟನೆ ಮಾಡ್ತೀವಿ. ಸಾಹೇಬರಿಗೆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ. ಸಾಹೇಬರು ಋಣಿಯಾಗಿರ್ತೀವಿ. ಈಗ ಇದುವರೆಗೂ ನೀವು ಕೊಟ್ಟಿರುವಂತ ಕೆಲಸಗಳನ್ನ ನಿರ್ಭಾಯಿಸಿರೋದಕ್ಕೆ ನಿಮ್ಗೆ ತೃಪ್ತಿ, ಸಮಾಧಾನ ಇದೆಯಾ? ಇದೆ.
ಇನ್ನ ಸಾಲ್ತಿಲ್ಲ, ಇನ್ನ ಜಾಸ್ತಿ ಕೆಲಸ ಮಾಡ್ಬೇಕು ಅನ್ನೋ ಹಠ ಇದೆ. ಸಂಘಟನೆ ಮಾಡಬೇಕು, ಕೆಲಸ ಮಾಡಬೇಕು. ಈಗ ನಿನ್ಗೆ ತುಂಬಾ ಜನ ಆತ್ಮೀಯರಿದ್ದಾರೆ, ಸಲಹೆ ಸೂಚನೆ ಕೊಡುವಂತವ್ರು, ಅವ್ರಿಗೇನ್ ಹೇಳ್ತೀಯ? ನನ್ ಬದುಕಲ್ಲ ಅದಿದೆ, ನನ್ ತುಂಬಾ ಅದೃಷ್ಟ ಅಣ್ಣ. ಅವ್ರಿರೋದ್ರಿಂದ ನಾನು ಇಲ್ಲಿದ್ದೀನಿ, ಅವರಿಂದಾನೇ ನಾವು ಇಲ್ಲಿ ಗಂಟ ನಡ್ಕೊಂಡ್ ಬಂದಿದ್ದೀನಿ, ಇನ್ ಮುಂದಕ್ಕೂ ನಡ್ಕೊಂಡು ಹೋಗ್ತೀನಿ. ಎಲ್ರಿಗೂ ಧನ್ಯವಾದ. ಎಷ್ಟನೇ ಬರ್ತಡೇ ಇದು? ಹೇಳಂಗಿಲ್ಲ.